ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ನಿನ್ನೆ ಅಹೋರಾತ್ರಿ ಧರಣಿ ರಾತ್ರಿಯೆಲ್ಲ ರೈತರ ಜೊತೆಗಿದ್ದು ಇವತ್ತು ಅವರ ಹುಟ್ಟುಹಬ್ಬ ಆದರೂ ಕೂಡ ಇವತ್ತು ರೈತರ ಜೊತೆಗೆ ತೊಡಗಿಕೊಂಡು ಇವತ್ತು ರೈತರ ದನಿಯಾಗಿದ್ದಾರೆ. ಸರ್, ಮೊದಲಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಸರ್, ಈ ಹೋರಾಟ ತಾವು ಹೇಗೆ ನೋಡ್ತಾ ಇದ್ದೀರಿ ಸರ್? ರಾಜ್ಯ ರೈತ ಸಂಘ, ಹಸಿರು ಸೇನೆ, ಕಬ್ಬು ಬೆಳೆಗಾರರು ಕಳೆದ 6 ದಿನಗಳಿಂದ ಏನು ಹೋರಾಟ ಮಾಡ್ತಾ ಇದ್ರು, ಅದಕ್ಕೆ ಮೊದಲ ವಿಜಯ ನಮಗೆ ಸಿಕ್ಕಿದೆ ಅಂತ ಹೇಳೋದಕ್ಕೆ ಸಂತೋಷ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ 5-6 ದಿನಗಳಿಂದ ನಿರಂತರ ಹೋರಾಟ ಮಾಡ್ತಾ ಇದ್ರು ಸಹ ರಾಜ್ಯ ಸರ್ಕಾರ ಕಣ್ಣಿದ್ದು ಕುರುಡನಂತೆ, ಕಿವಿಯಿದ್ದು ಕಿವುಡನಂತೆ ವರ್ತನೆ ಮಾಡ್ತಾ ಇದ್ರು. ಇಲ್ಲಿ ಯಾರೂ ಕೂಡ ಬಂದಿರಲಿಲ್ಲ. ಸಚಿವರು, ಉಸ್ತುವಾರಿ ಸಚಿವರು ಬಂದಿಲ್ಲ, ಸರ್ಕಾರದ ಯಾವುದೇ ಸಚಿವರು ಬಂದಿರಲಿಲ್ಲ. ಆದರೆ ನಮ್ಮ ಹೋರಾಟದ ಬಿಸಿ ನಿನ್ನೆ ತಲುಪಿದೆ ಅವರಿಗೆ. ಹಾಗಾಗಿ ಇವತ್ತು ಎಚ್ ಕೆ ಪಾಟೀಲ್ ಅವರು ಇವತ್ತು ಬರ್ತಾ ಇದ್ದಾರೆ ಹೋರಾಟಕ್ಕೆ. ಹಾಗಾಗಿ ಇದು ಮೊದಲ ಜಯ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಸಂತೋಷ ಆಗ್ತದೆ. ಆದರೆ ಕೆಲಸ ಇನ್ನೂ ಭಾಳಷ್ಟಿದೆ. ಇವತ್ತೇನು ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡೋದನ್ನು, ಗೂಬೆ ಕೂರಿಸೋದನ್ನು ಬಿಟ್ಟು ರಾಜ್ಯ ಸರ್ಕಾರ ಒಂದು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗ್ತದೆ. ಆ ವಿನಂತಿಯನ್ನು ನಾನು ತಮ್ಮ ಮುಖೇನ ಗೌರವಾನ್ವಿತ ಸಚಿವರಿಗೆ ನಾನು ಮಾಡೋದಕ್ಕೆ ಇಚ್ಛಪಡ್ತೇನೆ. ಸಿದ್ದರಾಮಯ್ಯ ಅವರು ಹೇಳಿದ್ರು, ಇದು ಬೆಲೆ ನಿಗದಿ ಮಾಡೋದು ಕೇಂದ್ರದ ವಿಚಾರ, ಕೇಂದ್ರದ ಹಿತಾಸಕ್ತಿ ಇದೆ ಇದರಲ್ಲಿ, ಈ ಕಾರಣದಿಂದ ಬಿಜೆಪಿಯವರು ಇಷ್ಟೆಲ್ಲ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ. ಈ ಎಲ್ಲ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನು ದೂರುವಂತ ಒಂದು ಬುದ್ಧಿವಂತಿಕೆ ಸಿದ್ದರಾಮಯ್ಯನವ್ರಿಗೆ, ಮುಖ್ಯಮಂತ್ರಿಗಳಿಗಿದೆ. ಅತಿವೃಷ್ಟಿ ಸಂದರ್ಭದಲ್ಲೂ ಕೂಡ ಪರಿಹಾರ ಕೊಡಿ ಅಂತ ಹೇಳಿದ್ರೆ, ರೈತರಿಗೆ ಸಂಕಷ್ಟದ ಪರಿಹಾರ ಕೊಡಿ ಅಂತ ಹೇಳಿ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಇನ್ನು ಅಂತ ಹೇಳಿದ್ರು. ಆದರೆ ಇದೇ ಪಕ್ಕದ ಮಹಾರಾಷ್ಟ್ರದಲ್ಲಿ ಅಲ್ಲಿ ಮುಖ್ಯಮಂತ್ರಿಗಳು ತತ್ಕ್ಷಣ ರೈತರಿಗೆ ಒಂದು ಬೆಳೆ ಪರಿಹಾರವನ್ನು ನೀಡುವಂತ ಕೆಲಸ ಮಾಡಿದ್ರು. ಇವತ್ತು ಕಬ್ಬು ಬೆಳೆಗಾರರ ಬಗ್ಗೆ ಅವರು ಏನು ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅಂತೇಳಿ, FRP ಪ್ರೈಸ್ ಒಂದೇ ಇದೆ. ಆದರೆ ಬೆಳಗಾವಿ ಗಡಿ ಭಾಗದಲ್ಲಿರ್ತಕ್ಕಂಥ ನಮ್ಮ ರೈತರು, ನಮ್ಮ ಬೆಳಗಾವಿ ಶುಗರ್ ಫ್ಯಾಕ್ಟ್ರಿಗೆ ಮಾರಿದ್ರೆ 3,000 ರೂಪಾಯಿ ಬರ್ತದೆ FRP. ಆದರೆ ಪಕ್ಕದ ಮಹಾರಾಷ್ಟ್ರಕ್ಕೆ ಹೋಗಿ ಅದೇ ಕಬ್ಬನ್ನು ಕೊಟ್ಟರೆ 3,500 ರೂಪಾಯಿ ಬರ್ತದೆ. ಯಾಕೆ ಹಾಗಾದ್ರೆ? ಇಲ್ಲಿ ರಾಜ್ಯ ಸರ್ಕಾರ ಒಂದು ಜವಾಬ್ದಾರಿ ತೆಗೆದುಕೊಂಡು ರೈತರ ಮುಖಂಡರನ್ನ, ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕೂರಿಸಿ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡದೇ ಇರುವ ಪರಿಣಾಮವಾಗಿ, ಸರ್ಕಾರ ಮುಂದಾಳತ್ವ ತೆಗೆದುಕೊಳ್ಳದೆ ಇರತಕ್ಕಂಥ ಪರಿಣಾಮವಾಗಿ ಇವತ್ತು ರೈತರಿಗೆ ಅನ್ಯಾಯ ಆಗ್ತದೆ. ಇದರಲ್ಲಿ ರಾಜ್ಯ ಸರ್ಕಾರದ ಇಚ್ಛಾ ಕೊರತೆ ಎದ್ದು ಕಾಣ್ತಾ ಇದೆ. ಕೊನೆಯದಾಗಿ ಸರ್, ಈಗ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಲಾಬಿಗೆ ಏನಾದ್ರೂ ಬಿತ್ತ ಈ ಸರ್ಕಾರ? ಲಾಬಿಗೆ ಬಿದ್ದಿದೆ ಅನ್ನುವ ಅಭಿಪ್ರಾಯ ರೈತ ಮುಖಂಡರಲ್ಲಿ, ಕಬ್ಬು ಬೆಳೆಗಾರರಲ್ಲಿ ಇದೆ. ಅದು ಆಗಬಾರ್ದು ಅಂತ ಹೇಳಿದ್ರೆ, ಹಿಂದೆ ಯಾವ ರೀತಿ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಕಾಳಜಿನ ವಹಿಸಿ ಸೀಸನ್ ಪ್ರಾರಂಭ ಆಗುವ ಮುಂಚಿತವಾಗಿ ಕಬ್ಬು ಬೆಳೆಗಾರರನ್ನ, ಸರ್ಕಾರಿ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕೂರಿಸಿ ಒಂದು ಒಳ್ಳೆ ದರವನ್ನು ನಿಗದಿ ಮಾಡಿದ್ರು, ಅದೇ ಕೆಲಸವನ್ನ ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಾಡಬೇಕು ಅಂತೇಳಿ ತಮ್ಮ ಮುಖೇನ ಅವ್ರಿಗೆ ವಿನಂತಿ ಮಾಡ್ತಾ ಇದ್ದಾರೆ. ಇದು ಬಿವೈ ವಿಜಯೇಂದ್ರ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ನಿನ್ನೆ ಅಹೋರಾತ್ರಿ ಧರಣಿ ರಾತ್ರಿಯೆಲ್ಲ ರೈತರ ಜೊತೆಗಿದ್ದು ಇವತ್ತು ಅವರ ಹುಟ್ಟುಹಬ್ಬ ಆದರೂ ಕೂಡ ಇವತ್ತು ರೈತರ ಜೊತೆಗೆ ತೊಡಗಿಕೊಂಡು ಇವತ್ತು ರೈತರ ದನಿಯಾಗಿದ್ದಾರೆ. ಸರ್, ಮೊದಲಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಸರ್, ಈ ಹೋರಾಟ ತಾವು ಹೇಗೆ ನೋಡ್ತಾ ಇದ್ದೀರಿ ಸರ್? ರಾಜ್ಯ ರೈತ ಸಂಘ, ಹಸಿರು ಸೇನೆ, ಕಬ್ಬು ಬೆಳೆಗಾರರು ಕಳೆದ 6 ದಿನಗಳಿಂದ ಏನು ಹೋರಾಟ ಮಾಡ್ತಾ ಇದ್ರು, ಅದಕ್ಕೆ ಮೊದಲ ವಿಜಯ ನಮಗೆ ಸಿಕ್ಕಿದೆ ಅಂತ ಹೇಳೋದಕ್ಕೆ ಸಂತೋಷ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ 5-6 ದಿನಗಳಿಂದ ನಿರಂತರ ಹೋರಾಟ ಮಾಡ್ತಾ ಇದ್ರು ಸಹ ರಾಜ್ಯ ಸರ್ಕಾರ ಕಣ್ಣಿದ್ದು ಕುರುಡನಂತೆ, ಕಿವಿಯಿದ್ದು ಕಿವುಡನಂತೆ ವರ್ತನೆ ಮಾಡ್ತಾ ಇದ್ರು. ಇಲ್ಲಿ ಯಾರೂ ಕೂಡ ಬಂದಿರಲಿಲ್ಲ. ಸಚಿವರು, ಉಸ್ತುವಾರಿ ಸಚಿವರು ಬಂದಿಲ್ಲ, ಸರ್ಕಾರದ ಯಾವುದೇ ಸಚಿವರು ಬಂದಿರಲಿಲ್ಲ. ಆದರೆ ನಮ್ಮ ಹೋರಾಟದ ಬಿಸಿ ನಿನ್ನೆ ತಲುಪಿದೆ ಅವರಿಗೆ. ಹಾಗಾಗಿ ಇವತ್ತು ಎಚ್ ಕೆ ಪಾಟೀಲ್ ಅವರು ಇವತ್ತು ಬರ್ತಾ ಇದ್ದಾರೆ ಹೋರಾಟಕ್ಕೆ. ಹಾಗಾಗಿ ಇದು ಮೊದಲ ಜಯ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಸಂತೋಷ ಆಗ್ತದೆ. ಆದರೆ ಕೆಲಸ ಇನ್ನೂ ಭಾಳಷ್ಟಿದೆ. ಇವತ್ತೇನು ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡೋದನ್ನು, ಗೂಬೆ ಕೂರಿಸೋದನ್ನು ಬಿಟ್ಟು ರಾಜ್ಯ ಸರ್ಕಾರ ಒಂದು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗ್ತದೆ. ಆ ವಿನಂತಿಯನ್ನು ನಾನು ತಮ್ಮ ಮುಖೇನ ಗೌರವಾನ್ವಿತ ಸಚಿವರಿಗೆ ನಾನು ಮಾಡೋದಕ್ಕೆ ಇಚ್ಛಪಡ್ತೇನೆ. ಸಿದ್ದರಾಮಯ್ಯ ಅವರು ಹೇಳಿದ್ರು, ಇದು ಬೆಲೆ ನಿಗದಿ ಮಾಡೋದು ಕೇಂದ್ರದ ವಿಚಾರ, ಕೇಂದ್ರದ ಹಿತಾಸಕ್ತಿ ಇದೆ ಇದರಲ್ಲಿ, ಈ ಕಾರಣದಿಂದ ಬಿಜೆಪಿಯವರು ಇಷ್ಟೆಲ್ಲ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ. ಈ ಎಲ್ಲ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನು ದೂರುವಂತ ಒಂದು ಬುದ್ಧಿವಂತಿಕೆ ಸಿದ್ದರಾಮಯ್ಯನವ್ರಿಗೆ, ಮುಖ್ಯಮಂತ್ರಿಗಳಿಗಿದೆ. ಅತಿವೃಷ್ಟಿ ಸಂದರ್ಭದಲ್ಲೂ ಕೂಡ ಪರಿಹಾರ ಕೊಡಿ ಅಂತ ಹೇಳಿದ್ರೆ, ರೈತರಿಗೆ ಸಂಕಷ್ಟದ ಪರಿಹಾರ ಕೊಡಿ ಅಂತ ಹೇಳಿ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಇನ್ನು ಅಂತ ಹೇಳಿದ್ರು. ಆದರೆ ಇದೇ ಪಕ್ಕದ ಮಹಾರಾಷ್ಟ್ರದಲ್ಲಿ ಅಲ್ಲಿ ಮುಖ್ಯಮಂತ್ರಿಗಳು ತತ್ಕ್ಷಣ ರೈತರಿಗೆ ಒಂದು ಬೆಳೆ ಪರಿಹಾರವನ್ನು ನೀಡುವಂತ ಕೆಲಸ ಮಾಡಿದ್ರು.
ಇವತ್ತು ಕಬ್ಬು ಬೆಳೆಗಾರರ ಬಗ್ಗೆ ಅವರು ಏನು ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅಂತೇಳಿ FRP ಪ್ರೈಸ್ ಒಂದೇ ಇದೆ. ಆದರೆ ಬೆಳಗಾವಿ ಗಡಿ ಭಾಗದಲ್ಲಿರ್ತಕ್ಕಂಥ ನಮ್ಮ ರೈತರು ನಮ್ಮ ಬೆಳಗಾವಿ ಶುಗರ್ ಫ್ಯಾಕ್ಟ್ರಿಗೆ ಮಾರಿದ್ರೆ 3,000 ರೂಪಾಯಿ ಬರ್ತದೆ FRP. ಆದರೆ ಪಕ್ಕದ ಮಹಾರಾಷ್ಟ್ರಕ್ಕೆ ಹೋಗಿ ಅದೇ ಕಬ್ಬನ್ನು ಕೊಟ್ಟರೆ 3,500 ರೂಪಾಯಿ ಬರ್ತದೆ. ಯಾಕೆ ಹಾಗಾದ್ರೆ? ಇಲ್ಲಿ ರಾಜ್ಯ ಸರ್ಕಾರ ಒಂದು ಜವಾಬ್ದಾರಿ ತೆಗೆದುಕೊಂಡು ರೈತರ ಮುಖಂಡರನ್ನ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕೂರಿಸಿ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡದೇ ಇರುವ ಪರಿಣಾಮವಾಗಿ ಸರ್ಕಾರ ಮುಂದಾಳತ್ವ ತೆಗೆದುಕೊಳ್ಳದೆ ಇರತಕ್ಕಂಥ ಪರಿಣಾಮವಾಗಿ ಇವತ್ತು ರೈತರಿಗೆ ಅನ್ಯಾಯ ಆಗ್ತದೆ. ಇದರಲ್ಲಿ ರಾಜ್ಯ ಸರ್ಕಾರದ ಇಚ್ಛಾ ಕೊರತೆ ಎದ್ದು ಕಾಣ್ತಾ ಇದೆ. ಕೊನೆಯದಾಗಿ ಸರ್, ಈಗ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಲಾಬಿಗೆ ಏನಾದ್ರೂ ಬಿತ್ತ ಈ ಸರ್ಕಾರ? ಲಾಬಿಗೆ ಬಿದ್ದಿದೆ ಅನ್ನುವ ಅಭಿಪ್ರಾಯ ರೈತ ಮುಖಂಡರಲ್ಲಿ ಕಬ್ಬು ಬೆಳೆಗಾರರಲ್ಲಿ ಇದೆ. ಅದು ಆಗಬಾರ್ದು ಅಂತ ಹೇಳಿದ್ರೆ ಹಿಂದೆ ಯಾವ ರೀತಿ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಕಾಳಜಿನ ವಹಿಸಿ ಸೀಸನ್ ಪ್ರಾರಂಭ ಆಗುವ ಮುಂಚಿತವಾಗಿ ಕಬ್ಬು ಬೆಳೆಗಾರರನ್ನ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕೂರಿಸಿ ಒಂದು ಒಳ್ಳೆ ದರವನ್ನು ನಿಗದಿ ಮಾಡಿದ್ರು, ಅದೇ ಕೆಲಸವನ್ನ ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಾಡಬೇಕು ಅಂತೇಳಿ ತಮ್ಮ ಮುಖೇನ ಅವ್ರಿಗೆ ವಿನಂತಿ ಮಾಡ್ತಾ ಇದ್ದಾರೆ. ಇದು BY ವಿಜೇಂದ್ರ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ನಿನ್ನೆ ಅಹೋರಾತ್ರಿ ಧರಣಿ, ರಾತ್ರಿಯೆಲ್ಲ ರೈತರ ಜೊತೆಗಿದ್ದು ಇವತ್ತು ಅವರ ಹುಟ್ಟುಹಬ್ಬ ಆದ್ರೂ ಕೂಡ ಇವತ್ತು ರೈತರ ಜೊತೆಗೆ ತೊಡಗಿಕೊಂಡು ಇವತ್ತು ರೈತರ ದನಿಯಾಗಿದ್ದಾರೆ. ಸರ್, ಮೊದಲಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಸರ್, ಈ ಹೋರಾಟ ತಾವು ಹೇಗೆ ನೋಡ್ತಾ ಇದ್ದೀರಿ ಸರ್? ರಾಜ್ಯ ರೈತ ಸಂಘ, ಹಸಿರು ಸೇನೆ, ಕಬ್ಬು ಬೆಳೆಗಾರರು ಕಳೆದ 6 ದಿನಗಳಿಂದ ಏನು ಹೋರಾಟ ಮಾಡ್ತಾ ಇದ್ರು, ಅದಕ್ಕೆ ಮೊದಲ ವಿಜಯ ನಮಗೆ ಸಿಕ್ಕಿದೆ ಅಂತ ಹೇಳೋದಕ್ಕೆ ಸಂತೋಷ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ 5-6 ದಿನಗಳಿಂದ ನಿರಂತರ ಹೋರಾಟ ಮಾಡ್ತಾ ಇದ್ರು ಸಹ ರಾಜ್ಯ ಸರ್ಕಾರ ಕಣ್ಣಿದ್ದು ಕುರುಡನಂತೆ, ಕಿವಿಯಿದ್ದು ಕಿವುಡನಂತೆ ವರ್ತನೆ ಮಾಡ್ತಾ ಇದ್ರು. ಇಲ್ಲಿ ಯಾರೂ ಕೂಡ ಬಂದಿರಲಿಲ್ಲ. ಸಚಿವರು, ಉಸ್ತುವಾರಿ ಸಚಿವರು ಬಂದಿಲ್ಲ, ಸರ್ಕಾರದ ಯಾವುದೇ ಸಚಿವರು ಬಂದಿರಲಿಲ್ಲ. ಆದರೆ ನಮ್ಮ ಹೋರಾಟದ ಬಿಸಿ ನಿನ್ನೆ ತಲುಪಿದೆ ಅವರಿಗೆ. ಹಾಗಾಗಿ ಇವತ್ತು HK ಪಾಟೀಲ್ ಅವರು ಇವತ್ತು ಬರ್ತಾ ಇದ್ದಾರೆ ಹೋರಾಟಕ್ಕೆ. ಹಾಗಾಗಿ ಇದು ಮೊದಲ ಜಯ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಸಂತೋಷ ಆಗ್ತದೆ. ಆದರೆ ಕೆಲಸ ಇನ್ನೂ ಭಾಳಷ್ಟಿದೆ. ಇವತ್ತೇನು ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡೋದನ್ನು, ಗೂಬೆ ಕೂರಿಸೋದನ್ನು ಬಿಟ್ಟು ರಾಜ್ಯ ಸರ್ಕಾರ ಒಂದು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗ್ತದೆ. ಆ ವಿನಂತಿಯನ್ನು ನಾನು ತಮ್ಮ ಮುಖೇನ ಗೌರವಾನ್ವಿತ ಸಚಿವರಿಗೆ ನಾನು ಮಾಡೋದಕ್ಕೆ ಇಚ್ಛಪಡ್ತೇನೆ. ಸಿದ್ದರಾಮಯ್ಯನವರು ಹೇಳಿದ್ರು, ಇದು ಬೆಲೆ ನಿಗದಿ ಮಾಡೋದು ಕೇಂದ್ರದ ವಿಚಾರ, ಕೇಂದ್ರದ ಹಿತಾಸಕ್ತಿ ಇದೆ ಇದರಲ್ಲಿ, ಈ ಕಾರಣದಿಂದ ಬಿಜೆಪಿಯವರು ಇಷ್ಟೆಲ್ಲ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ. ಈ ಎಲ್ಲಾ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನ ದೂರುವಂತ ಒಂದು ಬುದ್ಧಿವಂತಿಕೆ ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿಗಳಿಗಿದೆ. ಅತಿವೃಷ್ಟಿ ಸಂದರ್ಭದಲ್ಲೂ ಕೂಡ ಪರಿಹಾರ ಕೊಡಿ ಅಂತ ಹೇಳಿದ್ರೆ, ರೈತರಿಗೆ ಸಂಕಷ್ಟದ ಪರಿಹಾರ ಕೊಡಿ ಅಂತ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಇನ್ನು ಅಂತ ಹೇಳಿದ್ರು. ಆದ್ರೆ ಇದೇ ಪಕ್ಕದ ಮಹಾರಾಷ್ಟ್ರದಲ್ಲಿ ಅಲ್ಲಿ ಮುಖ್ಯಮಂತ್ರಿಗಳು ತತ್ಕ್ಷಣ ರೈತರಿಗೆ ಒಂದು ಬೆಳೆ ಪರಿಹಾರವನ್ನು ನೀಡುವಂತ ಕೆಲಸ ಮಾಡಿದ್ರು. ಇವತ್ತು ಕಬ್ಬು ಬೆಳೆಗಾರರ ಬಗ್ಗೆ ಅವರು ಏನು ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅಂತೇಳಿ FRP ಪ್ರೈಸ್ ಒಂದೇ ಇದೆ. ಆದರೆ ಬೆಳಗಾವಿ ಗಡಿ ಭಾಗದಲ್ಲಿರ್ತಕ್ಕಂಥ ನಮ್ಮ ರೈತರು ನಮ್ಮ ಬೆಳಗಾವಿ ಶುಗರ್ ಫ್ಯಾಕ್ಟ್ರಿಗೆ ಮಾರಿದ್ರೆ 3,000 ರೂಪಾಯಿ ಬರ್ತದೆ FRP. ಆದರೆ ಪಕ್ಕದ ಮಹಾರಾಷ್ಟ್ರಕ್ಕೆ ಹೋಗಿ ಅದೇ ಕಬ್ಬನ್ನು ಕೊಟ್ಟರೆ 3,500 ರೂಪಾಯಿ ಬರ್ತದೆ. ಯಾಕೆ ಹಾಗಾದ್ರೆ? ಇಲ್ಲಿ ರಾಜ್ಯ ಸರ್ಕಾರ ಒಂದು ಜವಾಬ್ದಾರಿ ತೆಗೆದುಕೊಂಡು ರೈತರ ಮುಖಂಡರನ್ನ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕೂರಿಸಿ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡದೇ ಇರುವ ಪರಿಣಾಮವಾಗಿ ಸರ್ಕಾರ ಮುಂದಾಳತ್ವ ತೆಗೆದುಕೊಳ್ಳದೆ ಇರತಕ್ಕಂಥ ಪರಿಣಾಮವಾಗಿ ಇವತ್ತು ರೈತರಿಗೆ ಅನ್ಯಾಯ ಆಗ್ತದೆ. ಇದರಲ್ಲಿ ರಾಜ್ಯ ಸರ್ಕಾರದ ಇಚ್ಛಾ ಕೊರತೆ ಎದ್ದು ಕಾಣ್ತಾ ಇದೆ. ಕೊನೆಯದಾಗಿ ಸರ್, ಈಗ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಲಾಬಿಗೆ ಏನಾದ್ರೂ ಬಿತ್ತ ಈ ಸರ್ಕಾರ? ಲಾಬಿಗೆ ಬಿದ್ದಿದೆ ಅನ್ನುವ ಅಭಿಪ್ರಾಯ ರೈತ ಮುಖಂಡರಲ್ಲಿ, ಕಬ್ಬು ಬೆಳೆಗಾರರಲ್ಲಿ ಇದೆ. ಅದು ಆಗಬಾರ್ದು ಅಂತ ಹೇಳಿದ್ರೆ ಹಿಂದೆ ಯಾವ ರೀತಿ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಕಾಳಜಿನ ವಹಿಸಿ ಸೀಸನ್ ಪ್ರಾರಂಭ ಆಗುವ ಮುಂಚಿತವಾಗಿ ಕಬ್ಬು ಬೆಳೆಗಾರರನ್ನ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕೂರಿಸಿ ಒಂದು ಒಳ್ಳೆ ದರವನ್ನು ನಿಗದಿ ಮಾಡಿದ್ರು, ಅದೇ ಕೆಲಸವನ್ನ ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಾಡಬೇಕು ಅಂತೇಳಿ ತಮ್ಮ ಮುಖೇನ ಅವ್ರಿಗೆ ವಿನಂತಿ ಮಾಡ್ತಾ ಇದ್ದಾರೆ. ಇದು BY ವಿಜೇಂದ್ರ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.